ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳನ್ನು ಓದುವಂಥವರು, ಕೇಳುವಂಥವರು, ಈ ಮಾತುಗಳಂತೆ ಕೈಕೊಂಡು ನಡೆಯುವಂಥವರು ಧನ್ಯರು. ಕೀರ್ತನೆಗಳು 81, ಸಾಮ್ 81. ಉತ್ಸವಕ್ಕಾಗಿ ಕೂಡಿ ಬಂದವರಲ್ಲಿ ದೇವಭಕ್ತಿಯನ್ನು ಹುಟ್ಟಿಸುವ ಪ್ರಬೋಧನೆ ಆಸಾಫನ ಕೀರ್ತನೆ. ನಮಗೆ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ, ಯಾಕೋಬ್ಯರ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು, ಸ್ವರಮಂಡಲವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸವ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಊದಿರಿ. ಇದು ಇಸ್ರಾಯೇಲರಲ್ಲಿ ಒಂದು ಕಟ್ಟಳೆ, ಇದು ಯಾಕೋಬ್ಯರ ದೇವರು ವಿಧಿಸಿದ್ದು. ಆತನು ಐಗುಪ್ತ ದೇಶವನ್ನು ಬಾಧಿಸಲಿಕ್ಕೆ ಹೊರಟಾಗ ನೆನಪಿಗಾಗಿ ಯೋಸೇಫರಲ್ಲಿ ಇದನ್ನು ನೇಮಿಸಿದನು. ಗುರುತಿಲ್ಲದವನ ಮಾತು ನನಗೆ ಕೇಳಿಸುತ್ತದೆ. ಏನೆಂದರೆ, ಅವನ ಹೆಗಲನ್ನು ಹೊರಗೆ ತಪ್ಪಿಸಿದೆನು, ಅವನ ಕೈಗಳನ್ನು ಪುಟ್ಟಿಯಿಂದ ಬಿಡಿಸಿದೆನು, ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ವಿಮೋಚಿಸಿದೆನು. ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು, ಮೆರೀಬಾ ಪ್ರವಾಹಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು. ನನ್ನ ಜನರೇ, ಕೇಳಿರಿ, ಖಂಡಿತವಾಗಿ ಹೇಳುತ್ತೇನೆ. ಇಸ್ರಾಯೇಲರೇ, ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮಲ್ಲಿ ಅನ್ಯ ದೇವತೆಗಳು ಇರಬಾರದು, ಪರರ ದೇವತೆಗಳನ್ನು ಪೂಜಿಸಬಾರದು. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯಿ ತೆರೆಯಿರಿ, ಅದನ್ನು ತುಂಬಿಸುವೆನು ಅಂದೆನು. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರಾಯೇಲರು ನನಗೆ ಸಮ್ಮತಿಸಲಿಲ್ಲ. ಆದದರಿಂದ ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲಬಿಟ್ಟೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನಾನು ಅವರ ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. ಯೆಹೋವನ ದ್ವೇಷಿಗಳು ಅವರ ಮುಂದೆ ಮುದುರಿಕೊಳ್ಳುವರು, ಅವರಾದರೂ ಸದಾಕಾಲವೂ ಇರುವರು. ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿಂದ ಜೇನಿನಿಂದ ತೃಪ್ತಿಪಡಿಸುವೆನು. ಆಮೇನ್.